ಬಹಳ ಸಂತೋಷ ಆಗ್ತಾ ಇದೆ. ಸತತವಾಗಿ ಬೆಂಗಳೂರು ಕೇಂದ್ರದಲ್ಲಿ ನನ್ನ ಕ್ಷೇತ್ರದ ಜನ 4ನೇ ಬಾರಿಗೆ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ನಮ್ಮ ಕ್ಷೇತ್ರದ ಜನರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಮತ್ತು ಚಿರಋಣಿಯಾಗಿರ್ತೀನಿ. ಯಾಕೆಂತಂದರೆ 4 ಬಾರಿ ಸತತವಾಗಿ ನನ್ನನ್ನು ಗೆಲ್ಲಿಸಿದ್ದಾರೆ. ಈ ಒಂದು ನನಗೆ 4 ಬಾರಿ ಕಂಟಿನ್ಯೂಸ್ ಆಗಿ ಸೀಟ್ ಕೂಡ ನಮ್ಮ ಕೇಂದ್ರ ನಾಯಕರು ಮತ್ತು ರಾಜ್ಯ ನಾಯಕರು ಕೊಟ್ಟು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂತಂದರೆ ಕಳೆದ 10 ವರ್ಷಗಳಿಂದ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಒಂದು ಏನು ಅನುದಾನಗಳಿತ್ತು ಅವೆಲ್ಲವನ್ನೂ ಕೂಡ ಬೆಂಗಳೂರಿಗೆ ತಂದದ್ದನ್ನು ಹಾಗೂ ಕೆಲಸಗಳಾಗಿರೋದನ್ನು ಜನ ಗುರುತಿಸಿ ಇವತ್ತು ನನಗೆ ಮತ ಸುತ್ತಲ್ಲಿ ಹಿನ್ನಡೆ ಆಯಿತು ಅಂತ ಅಂದರೆ ತುಂಬ ಹೊತ್ತು ಹಿನ್ನಡೆ ಅನ್ನೋ ಥರದ್ದು ತೋರಿಸ್ತಾ ಇತ್ತು ಅಂದರೆ ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ. ಅದು ಯಾವುದೋ ಮಧ್ಯದಲ್ಲಿ 1-2 ಸುತ್ತಿನಲ್ಲಿ ಹಿನ್ನಡೆ ಆಯಿತು. ಮಿಕ್ಕಿದ್ದೆಲ್ಲ ನನಗೆ ಲೀಡ್ ಹಾಕ್ಕೊಂಡೇ ಬಂತು. ಅದು ಯಾಕೆ ಹಂಗೆ ತೋರಿಸ್ತು ನನಗೂ ಗೊತ್ತಾಗಿಲ್ಲ. ನಾನು ಕೂಡ 8 ಅಸೆಂಬ್ಲಿದ 9 ರೂಮ್ಗಳಿಗೆ ಓಡಾಡ್ತಾ ಕೂತಿದ್ದೆ. ಪ್ಲಸ್ಸು ಪೋಸ್ಟಲ್ ಬ್ಯಾಲೆಟು ಇತ್ತು, ಅದರಲ್ಲೂ ಕೂಡ ಓಡಾಡ್ತಾ ಕೂತಿದ್ದೆ. ಅದರಲ್ಲೂ ಕೂಡ ನನಗೆ 800 ಓಟು ಲೀಡ್ ಬಂದಿದೆ ಪೋಸ್ಟಲ್ ಬ್ಯಾಲೆಟಲ್ಲೂ ಕೂಡ. ಇನ್ನೂ ಅನೌನ್ಸ್ ಆಗಿಲ್ಲ, ಎಲ್ಲ ಸುತ್ತ ಮುಗಿದಿದೆಯಾ ಸರ್? ಎಲ್ಲ ಮುಗಿದಿದೆ. ಇನ್ನೇನು ಅನೌನ್ಸ್ ಆಗುತ್ತೆ. ನೀವೆಲ್ಲರೂ ನಿಮ್ಮನ್ನು ಮಾತಾಡಿ ತಿರ್ಗಾ ವಾಪಸ್ ಹೋಗಿ ಸರ್ಟಿಫಿಕೇಟ್. ಎಷ್ಟು ಓಟಿಂದ ಈಗ ಲೀಡಲ್ಲಿ? 40,000ಕ್ಕೂ ಹೆಚ್ಚಿನ ಮತದಲ್ಲಿ ನಾನು ಗೆದ್ದಿದ್ದೆ. ಕಡಿಮೆ ಆಯ್ತಾ ಸರ್ ಕಳೆದ ಬಾರಿಗಿಂತ ಈ ಬಾರಿ? ಒಂದು 20,000 ಕಡಿಮೆ ಆಗಿದೆ. ಚಾಮರಾಜಪೇಟೆ ಮತ್ತು ಶಿವಾಜಿನಗರದಲ್ಲಿ 10,000 ಕಡಿಮೆ ಆಗಿದೆ. ಯಾವ ಕ್ಷೇತ್ರದಲ್ಲಿ ಜಾಸ್ತಿ ಬಂದಿದೆ? ನನಗೆ ಮಹದೇವಪುರ ಕ್ಷೇತ್ರದಲ್ಲಿ 1,13,000 ಬಂದಿದೆ ಲೀಡು. ಮತ್ತು ಸಿ ವಿ ರಾಮನ್ ನಗರಲ್ಲಿ 21,500 ಲೀಡ್ ಬಂದಿದೆ. ಗಾಂಧಿನಗರದಲ್ಲಿ 20,000ಕ್ಕೂ ಹೆಚ್ಚಿನ ಲೀಡ್ ಬಂದಿದೆ. ಮತ್ತು ಸಿ ವಿ ರಾಮನ್ ನಗರಲ್ಲಿ ಎಲ್ಲ ಕಡೆ ಗೆಲ್ಲುವೆ ಕಷ್ಟ ಅನ್ನೋ ಸಂದರ್ಭದಲ್ಲಿ 4 ಸಲ ಗೆಲ್ಲೋದು ಅಂದರೆ ಅದು ತುಂಬ ಈಸಿ ಟಾಸ್ಕ್ ಅಲ್ಲ. ಏನು ಹೇಳ್ತೀವಿ? ಜನರ ಕೈಗೆ ಸಿಗಬೇಕು. ಜನರ ಒಂದು ವಿಶ್ವಾಸವನ್ನು ಗಳಿಸಿದ್ರೆ ಜನ ಗೆಲ್ಲಿಸ್ತಾ ಇರ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಇದು PC ಮೋಹನ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆಗೆ ಮಾದೇಶ್ ಅನೇಕ, ಪಬ್ಲಿಕ್ ಟಿವಿ ಬೆಂಗಳೂರು.